ಸ್ನೇಹಿತರೆ, ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿರುವ ಅಂದರೆ ಚಕ್ರತೀರ್ಥ ಬಳಿ ಇರುವ ಒಂದು ದೇವಸ್ಥಾನ ಒಂದು ಮಹತ್ತರ ಘಟನೆಗೆ ಸಾಕ್ಷಿಯಾಗಿದೆ. ರಾಮಾಯಣ ಕಾಲದಲ್ಲಿ ರಾಮನು ವಾಲಿಯನ್ನು ಕೊಂದ ನಂತರ ಸುಗ್ರೀವನಿಗೆ ಕಿಷ್ಕಿಂಧೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡಿದರು. ಆ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾದ ಸ್ಥಳ ಇಂದಿನ ಕೋದಂಡರಾಮಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ನೀವು ನೋಡ್ಬೋದು, ಸಾಕಷ್ಟು ದೇವಸ್ಥಾನಗಳಲ್ಲಿ ರಾಮ ಲಕ್ಷ್ಮಣರ ಜೊತೆ ಹನುಮಂತ ಕೂಡ ಇರ್ತಾನೆ. ಆದರೆ ಈ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣರ ಜೊತೆ ಸುಗ್ರೀವ ಇದ್ದಾನೆ. ಇದೊಂದು ವಿಶೇಷ ಅಂತ ಹೇಳ್ಬೋದು. ಬೇರೆ ಎಲ್ಲಿಯೂ ಈ ಥರ ನೋಡೋಕ್ಕೆ ಸಿಗೋದಿಲ್ಲ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಿ ಕೋದಂಡರಾಮಸ್ವಾಮಿಯ ಒಂದು ಮೂರ್ತಿಯನ್ನು. ಇದೇ ಸ್ಥಳದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ್ದ. ಸ್ನೇಹಿತರೆ, ನೀವು ಹಂಪಿಗೆ ಬಂದಾಗ ಈ ದೇವಸ್ಥಾನ ನೋಡಲು ಮರೆಯಬೇಡಿ.